ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸ್ಯಾಂಡಿ MS ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ನಾವು ಸ್ವಲ್ಪ ಗ್ಯಾಪ್ ತಗೊಂಡು ಮಹದೇಶ್ವರ ಬೆಟ್ಟಗೆ ಹೋಗಬೇಕು ಅಂತ ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹುಡುಗರನ್ನೆಲ್ಲ ಕರ್ಕೊಂಡು ಸ್ಯಾಟಲೈಟ್ಗೆ ಬಂದ್ವಿ. ಇಲ್ಲಿಂದ ಶುರುವಾಯಿತು ನಮ್ಮ ಜರ್ನಿ. ಸ್ಯಾಟಲೈಟಿಂದ ಹೊರಟಿದ್ದು ನಾವು 5:30 ಆಗಿತ್ತು. ಡೈರೆಕ್ಟ್ ಬಸ್ 8:30ಗಿತ್ತು. ಬಟ್ ಅಲ್ಲಿ ತನಕ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂತ ಡೈರೆಕ್ಟ್ ಕೊಳ್ಳೇಗಾಲ ಬಸ್ಗೆ ನಾವು ಹತ್ಬಿಟ್ಟು ಹೊರಟಿದ್ದೆ. ಈವ್ನಿಂಗ್ ಆಯಿತು. ಜರ್ನಿ ಮಾತ್ರ ಫ್ಯಾಬ್ಲೆಸ್ ಆಗಿತ್ತು. ಫುಲ್ ಲಾಸ್ಟ್ ಸೀಟೆಲ್ಲ ನಮ್ಮದೇ ಆಗಿತ್ತು. ನೋಡಿ ಚಾನಲ್ ನಿಂಗೆ ಯಾರು ಇಷ್ಟ ಆಯ್ಕೆ ಮಾಡ್ಕೋಬೇಕ ನೀವು ಒಂದು ದೊಡ್ಡ ಇಸ್ಕೊಳ್ಳೋಣ ನಾವು ವರದಕ್ಷಿಣೆ ವರದಕ್ಷಿಣೆ ಕೊಡಂಗಿಲ್ಲ. ನೋಡು ಚಾಯ್ಸ್ಗಳಿಗೆ ಯಾರು ಬೇಕು ನೀನು ಬೇಗ ಹೋಗು. 1 2 3 4 5 6 ಅವರಲ್ಲ 5 1 2 3 4 5 ಓಕೆ ಅಲ್ಲ 5 ಸುಬ್ಬು ಈಗ ನಿಮ್ಗೆ ಇಷ್ಟ ಯಾರು ಇಷ್ಟ ಅವ್ರನ್ನ ಹೋಗಿ ಆಯ್ಕೆ ಮಾಡ್ಕೋಬಹುದು. ನಾವು ದೊಡ್ಡ ಇಸ್ಕೊಳ್ಳೋಣ ಅವ್ರನ್ನ. 5 ಜನ ಕಣ 5 ಜನ ಯಾರು ಮಾತು ಕೇಳ್ತಾರೆ. ಅರ್ಧ ಗಂಟೆ 1 ಗಂಟೆ ಆಮೇಲೆ ನಿಮ್ಮ ಮೊಬೈಲ್ ಜರ್ನಿಲಿ ಯಾರು ಸಿಗ್ತಾರೆ ಮಾತಾಡ್ಕೊಂಡು ಹೊರಟಿದ್ದೆ. ಹೀಗೆ ಅಷ್ಟರಲ್ಲಿ ಮಳೆ ಕೂಡ ಶುರುವಾಯಿತು. ಫನ್ನಾಗಿತ್ತು. ಡೈರೆಕ್ಟ್ ಕೊಳ್ಳೇಗಾಲಕ್ಕೆ 9 o'clock ಆಯಿತು ನಾವು ಹೊರಟಿದ್ದು. ಅಷ್ಟರಲ್ಲಿ ಎಲ್ಲರೂ ಮಾತಾಡಿಕೊಂಡು ಇವರೆಲ್ಲ ನಮ್ಮ ಅತ್ತೆ ಮಕ್ಕಳು, ನಾವು ಸಿಸ್ಟರ್ಸು ಇಷ್ಟೇ ಜನ ಹೋದ್ವಿ. ಬೆಟರ್ ಆಗಿತ್ತು. ಜನರೇ ನೋಡಿ ಜನರೇ ಕರೆಂಟೇ ಇಲ್ಲ ಜನರೇ, ಕರೆಂಟೇ ಇಲ್ಲ, ಬಸ್ಸೇ ಇಲ್ಲ ಜನರೇ, ನೋಡಿ ಜನರೇ ಬಸ್ಸೇ ಇಲ್ಲ ಜನರೇ. ಕೊಳ್ಳೇಗಾಲಕ್ಕೆ ಬಂದ್ವಿ. ಕರೆಂಟ್ ಇಲ್ಲ, ಬಸ್ಗಳಿಲ್ಲ. ಬೆಟ್ಟಕ್ಕೆ ವೆಯ್ಟ್ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ. 10 o'clock ಆಯಿತು. ಒಂದು ಬಸ್ ಹತ್ತಿಸಿ ಜನ ಇಲ್ಲ ಅಂತ ವಾಪಸ್ ಇಳಿಸ್ಬಿಟ್ರು. ಮತ್ತೆ ಒಂದು ಬಸ್ ಹತ್ಕೊಂಡು ಮತ್ತೆ ಲಾಸ್ಟ್ ಸೀಟು. ಅದೇ ಜರ್ನಿ ಕೊನೆವರೆಗೂ. ಲಾಸ್ಟ್ ಸೀಟಂತೂ ಕೂತು ಕುಲ್ಕಿ ಬಿಸಾಕಿದ್ದೇ ಇಲ್ಲ. ಯಾವಾಗಲೂ ಚೇಂಜೇ ಆಗಿಲ್ಲ ನಾವು. ಬಟ್ ಆ ಫ್ರೀಝು ಮತ್ತು ಆ ಮಳೆಯಲ್ಲಿ ಚಿನ್ನದ ತೇರಿನವನೇ ಎಪ್ಪತ್ತೇಳು ಮಲೆಯ ಒಡೆಯ ಹುಣ್ಣಿಮೆ ಮಜನ ಪ್ರಿಯ ಆರನೆಯನೇರಿ ಬಾಳಾಡುವ ಸ್ವಾಮಿ ಗಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ. ನಮಗೆ ನಾವೇ ರೇಗಿಸ್ಕೊತಾ ಇದ್ದಿದ್ದು. ಸಾಂಗ್ ಆಡ್ಕೊಂಡೇನೆ ಅನೂರ್ ಹತ್ರ ಬಸ್ ಸಿಕ್ಕಿಟ್ಟೋಯ್ತು ರೀ. ನಮ್ಮ ಲಕ್ ಹೆಂಗಿದೆ ಅಂದರೆ ಮತ್ತೆ ಅಲ್ಲೇ ಅವರ್ ವೇಸ್ಟು. ಅಲ್ಲಿಂದ ನೆಕ್ಸ್ಟ್ ಬಸ್ ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ಬಸ್ಸಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಸೀಟ್ ಮಾತ್ರ ಇಲ್ಲ. ಗೌರ್ನಮೆಂಟ್ ಬಸ್ನ ಪ್ರೈವೇಟ್ ಬಸ್ ಥರ ಎಂಜಾಯ್ ಮಾಡಿದ್ದೆ ನಾವು. ಹಲೋ ಹಾಯ್. ಇವತ್ತಲ್ಲಿ ರೂಮ್ ಬಂದಿದ್ದೀವಿ ನೋಡಿ. ಟೈಮ್ ಬಂದು ಎಷ್ಟಾಗಿದೆ? ಟೈಮು
2:30 ಆಗಿಲ್ಲ 2:30. ಯಾ 2:30 ಸೊ ಇದೊಂದು ಚಿಕ್ಕ ರೂಮ್. ಸಾಕು 5 ಮೆಂಬರ್ಸ್ 5:30ಗೆ ಎದ್ದೇಳಿಸ್ತೀನಿ ಎಲ್ಲರೂ. ರೂಮ್ಗೆ ಬಂದು 2:30 ಮಲ್ಕೊಂಡಿದ್ದು. ಇಲ್ಲಿ bathroom ಇದೆ. ಕ್ಲಾಕ್ ಆಯಿತು ಮಾರ್ನಿಂಗ್ ಬೇಗ Bathroom ತೋರ್ಸಕ್ಕೆ. ಬೇಕಂದ್ರೂ ಕೂಡ ಹೆಂಗೋ ಟೈಮ್ ನೋಡಿ ಗೈಸ್, ಟೈಮ್ ಹೇಳು. 2:26. ಗೈಸ್ ಜಗಳ ಆಡ್ತವ್ರೆ ಬೆಳಗ್ಗೆ ಎದ್ಬಿಟ್ಟು. ಸೈಡ್ ಬಾ. ಅಲಾರಾಮ್ ಇಟ್ಟರು ಕೂಡ ಎಚ್ಚರ ಇಲ್ಲ, ಆ ಮಟ್ಟಿಗೆ ನಿದ್ದೆ ಮಾಡಿದ್ವಿ. 7 ಎದ್ದು ನೋಡಿದರೆ ಎದ್ಬಿಟ್ಟು ಜಗಳ ಆಡ್ತಾ ಕೂತಿದ್ವಿ. ಮತ್ತು ಎಲ್ಲರೂ ಹೋಗಿ ಬೇಗ ರೆಡಿ ಆಗಿಬಿಟ್ಟು ಟೆಂಪಲ್ಗೆ ದರ್ಶನಕ್ಕೆ ಅಂತ ಹೊರಟ್ವಿ. ಹುಡುಗರು ಮಾತ್ರ ಇನ್ನೂ ರೆಡಿ ಆಗ್ತಾನೆ ಇದ್ರು. ಇವ್ರನ್ನೆಲ್ಲ ಎಬ್ಬಿಸಿ ರೆಡಿ ಆಗ್ಸೋ ತನಕ ಸಾಕಪ್ಪ. ಗೊತ್ತಿಲ್ಲ, ಬೆಟ್ಟಕ್ಕೆ ಹೋಗ್ತೀವಿ ಅನ್ನೋ ವೈಬ್ಸೇ ಬೇರೆ. ನೈಟ್ ಸಾಂಗ್ ಹಾಡ್ಕೊಂಡು ಬಂದಿದ್ದಾಗಿರ್ಬೋದು, ಹೂಗೆ ಕೂಗೋದಾಗಿರ್ಬೋದು. ಅಲ್ಲಿಗೆ ಬಂದಿದ್ದೀವಿ ಅಂದರೆ ಏನೋ ಒಂಥರ ಸಖತ್ ಡಿವೈನ್. 1 ಅವರಲ್ಲಿ 5 ಮೆಂಬರ್ಸ್ ಬೇಗ ರೆಡಿಯಾಗಿ ಆಚೆ ಬಂದಿದ್ದು 8 ನಾವು ದರ್ಶನಕ್ಕೆ ಅಂತ ಫಸ್ಟ್ ಹೋದ್ವಿ. 8 ಗಂಟೆ ಆಗಿದೆ, ಇವಾಗ ಹೊಡ್ತಾ ಇದ್ದೀವಿ. ಟಿಫನ್ ಸಿಗುತ್ತೋ ಅನ್ನೋದು ಒಂದು ದರ್ಶನ ಏನು ಸಿಕ್ಕೇ ಸಿಗುತ್ತೆ. ಟಿಫನ್ ಜಡೆಕಲ್ಲು ಮಾದೇಶ್ವರ ಸ್ವಾಮಿ ಹತ್ರ ಫಸ್ಟ್ ಬಂದ್ವಿ. ಸ್ವಾಮಿ ಸ್ನಾನ ಮಾಡಿಕೊಂಡು ಜಡೆನ ಆರ್ಸೋಕ್ಕೆ ಬಿಟ್ಟಿದ್ದಂತಹ ಜಾಗ ಇದು. ಫಸ್ಟು ಅಲ್ಲಿ ನೋಡಬೇಕಂತೆ. ಅದನ್ನು ನೋಡಿಕೊಂಡು ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಗೋಪುರ ಹತ್ರ ಹೋದ್ರೇ ಏನೋ ಒಂಥರ ಸಖತ್ ಖುಷಿ ಆಗುತ್ತೆ, ಪೀಸ್ಫುಲ್ಲು. ಟೆಂಪಲ್ ಅಂತಂದ್ರೇ ಒಂಥರ ತುಂಬ ಇಷ್ಟ. ಮಾದೇಶ್ವರ ಸ್ವಾಮಿ ಅಂದರೆ ವೈಬೇ ಬೇರೆಯೇ. ಅಲ್ಲಿ ವಿಭೂತಿ ಹಾಕ್ಸ್ಕೊಂಡು ಆ ಖುಷಿನೇ ಚೆಂದ. ಯಾರು ಬಂದ್ರೂ ಅಲ್ಲಿ ವಿಭೂತಿ ಹಾಕ್ಸ್ಕೊಳ್ದೆ ಹೋಗೋರಿಲ್ಲ. ನಮಗಂತೂ ಆ ವೈಬ್ ಅಂತ ಸಖತ್ ಇಷ್ಟ. ಅದಾದಮೇಲೆ ಹುಲಿವಾನ ಬಟ್ ಆ ಬಿಸಿಲಲ್ಲಿ ದರ್ಶನಕ್ಕೆ. ಬಟ್ ದರ್ಶನ ಅಂತೂ ಡೈರೆಕ್ಟ್ ದರ್ಶನ ತುಂಬ ಚೆನ್ನಾಗಿ ಆಯಿತು. ಏನು ನೋಡಬೇಕು ಅಂತಲೇ ಗೊತ್ತಾಗಲ್ಲ, ನೋಡಿದ್ರೆ ಕೈನಲ್ಲಿ ನೀರೇ ತುಂಬಿಕೊಳ್ಳುತ್ತೆ. ಆಚೆ ಬಂದ್ವಿ ಗಾಯ್ಸ್. ಒಳಗಡೆ ಬಿಡಕ್ಕಾಗಲಿಲ್ಲ. ಪ್ರಸಾದ ತಿನ್ನಕ್ಕೆ ಹೋಗ್ತೀವಿ. ಪ್ರಸಾದ ಗಾಯ್ಸ್ ನಾನಿಂದ ತಗ್ರಿ ಗಾಯ್ಸ್. ಇಲ್ಲಿ ಬಂದು ಟೋಟಲಿ ಬಿಸಿಲಿದೆ, ಆಗ್ತಾ ಇಲ್ಲ. ಇಲ್ಲಿ ಯಾವುದೋ ಮುಗಿಸ್ಕೊಂಡು ಬಸವ ಟೆಂಪಲ್ ಹತ್ರ ಬಂದ್ವಿ. ಅಲ್ಲಿ ಕೂಡ ದರ್ಶನ ಚೆನ್ನಾಗಿ ಆಯಿತು. ಅಲ್ಲಿಂದ ನಾವು ಮತ್ತೆ ಒಂದು ಮಾಡ್ಕೊಂಡು ಊಟಕ್ಕೆ ಬಂದ್ವಿ. ಪಾಯಸ ತಿನ್ನೋದ್ರೆ ಬಿಸಿ ಇದ್ದಾರೆ ನೋಡ್ರಿ. ಅಲ್ಲಿ ದರ್ಶನ ಮುಗಿಸಿ ಫುಲ್ ದೇವಸ್ಥಾನ ಒಂದು ರೌಂಡ್ ಹೊಡ್ಕೊಂಡು ಪ್ರಸಾದ ಎಲ್ಲ ತಗೊಂಡು ನಾವು ರೂಮ್ ಕಡೆ ಬರೋ ಅಷ್ಟರಲ್ಲೇ 2:30 ಆಗಿತ್ತು. 2:30 ಆಗಿ ರೂಮ್ ಓಪನ್ ಮಾಡಿಕೊಂಡು ಫುಲ್ ಫ್ಯಾನ್ ಹಾಕ್ಕೊಂಡು ರೆಸ್ಟ್ ಮಾಡೋದೆ. ಇವಾಗ ರೂಮ್ ಖಾಲಿ ಮಾಡ್ತಾ ಇದೀವಿ. ಎಲ್ಲ ರೆಡಿ ಆದ್ರು, ಮುಖ ತೊಳ್ಕೊಂಡು ಪ್ರಕೃತಿ ಎಲ್ಲ ಹೊರಡ್ತಾ ಇದ್ದೀವಿ ರೂಮಿಂದ.
ಓಕೆ ಮೊನ್ನೆ ಡೇಟ್ನ ಕಾಲ್ ಮಾಡ್ತಾ ಇದ್ದೀವಿ. ಬಾಯ್ ಹೊರಡ್ತಾ ಇದೀವಿ. ವಾಟ್ ಹೊರಡ್ತಾ ಇದ್ವಿ. ಸಂಧ್ಯಾಕ್ಕ ಬಾಯ್ ನೋಡಿ. ನಮ್ಮ ಮಲೆ ಮಹದೇಶ್ವರ ವ್ಲಾಗ್ ಇವತ್ತಿಗೆ ಎಂಡ್ ಆಗ್ತಿದೆ. ಇಲ್ಲ ಇನ್ನು ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗುತ್ತಾ? ಹೇಗೆ? ನಾಳೆ ತನಕ ಕಂಟಿನ್ಯೂ ಆಗುತ್ತೆ. ಓಕೆ ಗಾಯ್ಸ್, ಡ್ರಾಪ್ ಮಾಡಪ್ಪ. ಸಣ್ಣಪ್ಪ ನೋಡಿ ಗಾಯ್ಸ್, ಸಂಗೀತಕ್ಕ ಬ್ಯಾಂಗ್ಳೂರ್ಗೆ ಹೋಗ್ತಾರೆ, ನಾವು ಮತ್ತೆ ಮನೆಗೆ ಹೋಗ್ತಿದ್ದೀವಿ. ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಚಾಮರಾಜನಗರ ಬಸ್ ಹತ್ಕೊಂಡು ಮತ್ತೆ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಸ್ವಲ್ಪ ತಂಪು ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೊರಟಿದ್ದು ನಾವು ಫಸ್ಟ್ ಕೊಳ್ಳೇಗಾಲಗೆ ಹೋಗ್ಬಿಟ್ಟು ಸಂಗೀನ ಬಿಟ್ಟು ಅಲ್ಲಿಂದ ನಾವು ಫುಲ್ ನಿದ್ದೆ ರೀ ನಿದ್ದೆ ಆ ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ. ಆ ಥರ ನಿದ್ದೆ ಮಾಡಿಕೊಂಡು ವ್ಯೂಸ್ ನೋಡಿಕೊಂಡು ಹೊರಟಿದ್ದು ನಾವು. ಚಾಮರಾಜನಗರ ಹೊರಡೋ ಅಷ್ಟರಲ್ಲಿ 7 o'clock ಆಯಿತು. ಅಲ್ಲಿಂದ ನನ್ನ ಫ್ರೆಂಡ್ ಮ್ಯಾರೇಜ್ ಇತ್ತು, ಅಲ್ಲೂ ಸ್ವಲ್ಪ ಕ್ಲಿಪ್ ಹಾಕಿರ್ತೀನಿ. ಒಂದು ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಿಲ್ಲ, ಟೈಮ್ ಆಗ್ತಿತ್ತು, ಮನೇಲಿ ಲೇಟ್ ಆಗುತ್ತೆ ಬೇಗ ಬನ್ನಿ ಅಂತ. ಮದುವೆಗೆ ಅಲ್ಲಿಂದನೇ ಮತ್ತೆ ರೆಡಿಯಾಗಿ ಮದುವೆಗೆ ಹೋಗಿ ನನ್ನ ಬೆಸ್ಟ್ ಫ್ರೆಂಡ್ ಮ್ಯಾರೇಜು ಹೋಗ್ಬಿಟ್ಟು ಜನ್ಮಾಷ್ಟಮಿ ಕೂಡ ಕರೆಂಟ್ ಮತ್ತು ಊಟಕ್ಕೆ ನೋಡಿ ಎಷ್ಟು ರಶ್ ಇತ್ತು. ಅದಾದಮೇಲೆ ನೈಟು ನನ್ನ ಫ್ರೆಂಡ್ ಕಾರು, ನನ್ನ ಕಸಿನ್ನು, ಅಲ್ಲಿಂದ ಊರಿಗೆ ಹೋಗಿ ಮಮ್ಮಿಯವರ ಆ್ಯನಿವರ್ಸರಿನ ಮಾರ್ನಿಂಗ್ ಸೆಲೆಬ್ರೇಟ್ ಮಾಡಿ ಡೈರೆಕ್ಟ್ ಬೆಂಗಳೂರಿಗೆ ಬಂದಿದ್ದು ನಾವೆಲ್ಲರೂ. ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್, ಮಹದೇಶ್ವರ ಬೆಟ್ಟ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಬೇಕಂದರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.